ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ಉಪಯುಕ್ತವಂತ ವಿಡಿಯೋ ತಪ್ಪದೆ ನಿಮಗೆ ಸಿಗೋದು ನೋಡ್ಕೊಳ್ಳಿ. ನಮ್ಮ ಚಾನಲ್ ಅಲ್ಲಿ ನೀವು ಸೈನ್ಸ್, ಮ್ಯಾಥ್ಸ್, ಸ್ಟೇಟ್ ಮತ್ತು ಸಿಬಿಎಸ್ಇ ಸಿಲೆಬಸ್, ಸೋಷಿಯಲ್ ಸೈನ್ಸ್, ಇಂಗ್ಲಿಷ್, ಗ್ರಾಮರ್, ಹಿಂದಿ ಈ ರೀತಿ ಅನೇಕ ಸಬ್ಜೆಕ್ಟ್ ಗಳನ್ನ ಕಲಿಬಹುದು. ದಯವಿಟ್ಟು ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ನೋಡಿ. ಅವಾಗ ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲದಂತೆ ಎಲ್ಲಾ ಲೆಸನ್ಗಳು ಸಿಗ್ತವೆ. ಬನ್ನಿ ಸ್ನೇಹಿತರಿಗೆ, 10th ಸ್ಟ್ಯಾಂಡರ್ಡ್ ಸೈನ್ಸ್ ನಲ್ಲಿರುವಂತಹ ಕೆಮಿಸ್ಟ್ರಿಯ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಈ ಲೆಸನಿನ ಕೊನೆಯ ಎಪಿಸೋಡ್ ಅನ್ನು ಶುರು ಮಾಡೋಣ. ಇವತ್ತಿನ ಎಪಿಸೋಡ್ ಅನ್ನು ನಾವು ಮಹಾತ್ಮ ಗಾಂಧೀಜಿಯವರಿಗೆ ಅರ್ಪಣೆ ಮಾಡ್ತೀವಿ ಅಂತ ಹೇಳ್ಬೋದು. ಯಾಕಂದ್ರೆ ಗಾಂಧೀಜಿಯವರು ಸ್ವಚ್ಛತೆಗೆ ಮಹತ್ವ ಕೊಟ್ಟಿದ್ರು. ಇವತ್ತು ಸಹ ಸ್ವಚ್ಛತೆಗೆ ಮಹತ್ವ ಕೊಡುವಂತ ಒಂದು ಎಪಿಸೋಡ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಾವು ಯಾವ ರೀತಿ ಸ್ವಚ್ಛವಾಗಿ ಇರ್ಬೇಕು ಅಂತ ಹೇಳಲ್ಲ, ಆದ್ರೆ ಸ್ವಚ್ಛಗೊಳಿಸುವಂತಹ ಸಬ್ಸ್ಟೆನ್ಸಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಏನು ಸ್ವಚ್ಛತೆಯನ್ನ ಮಾಡುವಂತಹ ಸಬ್ಸ್ಟೆನ್ಸಸ್ಗಳು, ಅವಕ್ಕೂ ಕಾರ್ಬನ್ಗೂ ಏನು ರಿಲೇಷನ್ ಅಂದ್ರೆ, ಈ ಸ್ವಚ್ಛಗೊಳಿಸುವಂತಹ ಸಬ್ಸ್ಟೆನ್ಸಸ್ ಏನಿದಾವೆ ಅವು ಕಾರ್ಬನ್ ಕಾಂಪೌಂಡ್ಸೇ. ಯಾವ ಸರವು ಸ್ವಚ್ಛತೆಯನ್ನ ಮಾಡುವಂತಹ ಸಬ್ಸ್ಟೆನ್ಸಸ್ ಇವತ್ತು ನಾವು ಡಿಸ್ಕಸ್ ಮಾಡೋಣ ಅಂದ್ರೆ ಸೋಪ್, ಇನ್ನೊಂದು ಡಿಟರ್ಜೆಂಟ್. ಸೋಪ್ ಅಂದ ತಕ್ಷಣ ನಾವು ಸ್ನಾನ ಮಾಡೋಕ್ಕೆ ಬಳಸ್ತೀವಲ್ಲ ಆ ಸೋಪ್ಗಳನ್ನ ಉದಾಹರಣೆ ತಗೋಬಹುದು, ಅಂದ್ರೆ ಎಕ್ಸಾಂಪಲ್ ತಗೋಬಹುದು. ಅದೇ ಡಿಟರ್ಜೆಂಟ್ ಅಂದ್ರೆ ಬಟ್ಟೆ ತೊಳೆಯೋದಕ್ಕೆ ಏನ್ ಬಳಸ್ತೀವಿ ಅವುಗಳನ್ನ ಡಿಟರ್ಜೆಂಟ್ಗೆ ಎಕ್ಸಾಂಪಲ್ ತಗೋಬಹುದು. ಓಕೆ, ಬನ್ನಿ ಸ್ನೇಹಿತರೆ, ಈಗ ಮೊದಲಿಗೆ ಸೋಪ್ ಅಂದ್ರೆ ಏನು, ಸೋಪಿನ ಮಾಲಿಕ್ಯೂಲ್ ಹೆಂಗಿರುತ್ತೆ, ಸೋಪ್ ಯಾವ ರೀತಿ ಕ್ಲೀನ್ಸಿಂಗ್ ಆಕ್ಷನ್ ಮಾಡುತ್ತೆ ಅಂದ್ರೆ ಯಾವ ರೀತಿ ಕ್ಲೀನ್ ಮಾಡುತ್ತೆ, ಜೊತೆಗೆ ಸೋಪ್ ಅನ್ನು ಯಾವ ರೀತಿ ನಾವು ಪ್ರೊಡಕ್ಷನ್ ಮಾಡಬಹುದು. ನಂತರ ಡಿಟರ್ಜೆಂಟ್ ಅಂದ್ರೆ ಏನು ಮತ್ತು ಡಿಟರ್ಜೆಂಟ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ನಿಮಗೆ ಬಹಳ ಹೆಚ್ಚಿಗೆ ಇನ್ಫಾರ್ಮೇಶನ್ ಇರೋದು ಸೋಪ್ ಬಗ್ಗೆ. ಓಕೆ, ಹಾಗಾಗಿ ಬನ್ನಿ ಸ್ನೇಹಿತರೆ, ಮೊದಲಿಗೆ ಸೋಪ್ ಅಂದ್ರೆ ಏನು. ವಾಟ್ ಇಸ್ ಸೋಪ್? ಸೋಪ್ ಇಸ್ ಎ sodium salt or potassium salt of a long chain carboxylic acid. ಇದು ಕಾರ್ಬೋಕ್ಸಿಲಿಕ್ ಆಸಿಡ್ ನ ಲಾಂಗ್ ಚೈನ್. ಆದ್ರೆ ಇದು ಕಾರ್ಬೋಕ್ಸಿಲಿಕ್ ಆಸಿಡ್ ಅಲ್ಲ, ಆದ್ರೆ ಇದು ಕಾರ್ಬೋಕ್ಸಿಲಿಕ್ ಆಸಿಡ್ ನ ಲಾಂಗ್ ಚೈನ್ ನಲ್ಲಿ ಏನ್ ಸೇರಿದೆ, ಸೋಡಿಯಂ ಅಥವಾ ಪೊಟ್ಯಾಷಿಯಂ ಸೇರಿದೆ. ಹಂಗಾಗಿ ಇದೇನಾಯ್ತು, ಕಾರ್ಬೋಕ್ಸಿಲಿಕ್ ಆಸಿಡ್ ಆಗಿಲ್ಲ, ಕಾರ್ಬೋಕ್ಸಿಲಿಕ್ ಆಸಿಡ್ ನ ಸಾಲ್ಟ್ ಆಯ್ತು. ಅರ್ಥ ಆಯ್ತಾ ಸ್ನೇಹಿತರೆ? ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ. ವಾಟ್ ಈಸ್ ಸೋಪ್? ಸೋಪ್ ಈಸ್ ಎ ಸೋಡಿಯಂ ಸಾಲ್ಟ್ ಆರ್ ಪೊಟ್ಯಾಷಿಯಂ ಸಾಲ್ಟ್, ಎರಡರಲ್ಲಿ ಒಂದು ಯೂಸ್ ಮಾಡಬಹುದು. ಏನಿದು ಆಫ್ ಲಾಂಗ್ ಚೈನ್ ಕಾರ್ಬೋಕ್ಸಿಲಿಕ್ ಆಸಿಡ್. ಇದನ್ನ ನೀವು ಇನ್ನೂ ಸುಲಭವಾಗಿ ಮತ್ತು ಬಹಳ ಈಸಿಯಾಗಿ ನೆನ್ಪಿಟ್ಕೊಳಕ್ಕೆ, ಜೊತೆಗೆ ಬಹಳ ಸುಲಭ ಅಂತ ಅನ್ಸೋ ರೀತಿ ಆಗ್ಬೇಕು ಅನ್ನೋದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ನಲ್ಲಿ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಂಡ್ರಿ. ಮೊದಲಿಗೆ ನೀವು ಕಾರ್ಬೋಕ್ಸಿಲಿಕ್ ಆಸಿಡ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ನೆನಪು ಮಾಡ್ಕೊಂಡ್ರಿ. ಅದ್ರ ಒಂದು ಎಕ್ಸಾಂಪಲ್ ತಗೊಳ್ರಿ. ಕಾರ್ಬನ್ ಮತ್ತು ಹೈಡ್ರೋಜನ್ ಚೈನ್ ಏನೇ ಇರಲಿ, ಕೊನೆಗೆ ಏನಿರುತ್ತೆ ಅಲ್ಲಿ COOH ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ರಿ. ಇದರ ನಂತರ ಇದರ ಲಾಂಗ್ ಚೈನ್, ಕಾರ್ಬೋಕ್ಸಿಲಿಕ್ ಆಸಿಡ್ ನ ಲಾಂಗ್ ಚೈನ್ ಅಂದ್ರೆ ಹೆಂಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ಅರ್ಥ ಮಾಡ್ಕೋಬೇಕು. ನಂತರ ಈ ಕಾರ್ಬೋಕ್ಸಿಲಿಕ್ ಆಸಿಡ್ ನ ಒಂದು ಚೈನ್ ಗೊತ್ತಾಯ್ತಲ್ಲ, ಈ ಚೈನ್ ನ ಎಂಡ್ ಇರುವಂತಹ OH ನಲ್ಲಿರುವಂತಹ H ಅನ್ನ ತೆಗೆದುಹಾಕಿ ನಾವಿಲ್ಲಿ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಅನ್ನು ಹಾಕಿದ್ರೆ ಇದೇನಾಗುತ್ತೆ, ಕಾರ್ಬೋಕ್ಸಿಲಿಕ್ ಆಸಿಡ್ ನ ಒಂದು ಸಾಲ್ಟ್ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಎಂತ ಸಾಲ್ಟ್? ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಕಾರ್ಬೋಕ್ಸಿಲಿಕ್ ಆಸಿಡ್ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದನ್ನ ನಾವೀಗ ಸರಿಯಾಗಿ ಅರ್ಥ ಮಾಡ್ಕೊಂಡು ಒಂದು ಕಾರ್ಬೋಕ್ಸಿಲಿಕ್ ಆಸಿಡ್ ನ ತಗೊಳ್ಳಿ. ಇದು ಕಾರ್ಬೋಕ್ಸಿಲಿಕ್ ಆಸಿಡ್ CH3 COOH. ಓಕೆ, ಇದೇ ಕಾರ್ಬೋಕ್ಸಿಲಿಕ್ ಆಸಿಡ್ ನಲ್ಲಿರುವಂತಹ ಈ ಹೈಡ್ರೋಕಾರ್ಬನ್ ಅನ್ನ ಅಂದ್ರೆ CH ಅನ್ನ ಏನ್ ಮಾಡಿದ್ವಿ, ಬಹಳ ಹೆಚ್ಚು ಮಾಡಿದ್ವಿ. ಲಾಂಗ್ ಚೈನ್ ಆಯ್ತು ನೋಡ್ರಿ. ಈ ಲಾಂಗ್ ಚೈನ್ ಆಫ್ ಕಾರ್ಬೋಕ್ಸಿಲಿಕ್ ಆಸಿಡ್ ಏನಿದೆ, ಇದರಲ್ಲಿ ನಾವೇನ್ ಮಾಡಿದೀವಿ, ಇಲ್ಲಿ ಕೊನೆಗಿರುವಂತಹ OH ಜೊತೆಗಿರುವಂತಹ H ಅನ್ನ ನಾವು ರಿಮೂವ್ ಮಾಡಿ ಆ ಪ್ಲೇಸ್ ನಲ್ಲಿ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಇದನ್ನ ಫಿಕ್ಸ್ ಮಾಡಿದ್ವಿ ಅನ್ಕೊಂಡ್ರಿ. ಈ ರೀತಿ ಆಗಿರುವಂತಹ ಕಾರ್ಬೋಕ್ಸಿಲಿಕ್ ಆಸಿಡ್ ನ ಲಾಂಗ್ ಚೈನ್, ಆದ್ರೆ ಕೊನೆಗಿರುವಂತಹ H ಅನ್ನ ತೆಗೆದು ಏನಾಕಿದೀವಿ, ಸೋಡಿಯಂ ಅಥವಾ ಪೊಟ್ಯಾಷಿಯಂ ಹಾಕಿದ್ರೆ ಏನಾಗುತ್ತೆ, ಇದು ಕಾರ್ಬೋಕ್ಸಿಲಿಕ್ ಆಸಿಡ್ ನ ಲಾಂಗ್ ಚೈನ್ ನ ಒಂದು ಸಾಲ್ಟ್ ಆಯ್ತು. ಈ ಕಾರ್ಬೋಕ್ಸಿಲಿಕ್ ಆಸಿಡ್ ನ ಲಾಂಗ್ ಚೈನ್ ನ ಸಾಲ್ಟ್ ಗೆ ನಾವೇನಂತೀವಿ, ಸೋಪ್ ಅಂತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ನಿಮಗೆ ಬೇಗ ಅರ್ಥ ಆಗುತ್ತೆ. ಓಕೆ, ವೆರಿ ಗುಡ್. ಈಗ ಸೋಪ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಾಯ್ತು. ಈಗ ಜನರಲ್ ಫಾರ್ಮುಲಾ ಆಫ್ ಸೋಪ್ ನೋಡಿ ಸ್ನೇಹಿತರೆ. ಜನರಲ್ ಫಾರ್ಮುಲಾ ಆಫ್ ಸೋಪ್ ನಲ್ಲಿ ಫಸ್ಟ್ ಗೆ R ಬರ್ದಿದ್ದೀವಿ. ಯಾಕೆ ಅಂದ್ರೆ ಎಷ್ಟು ದೊಡ್ಡ ಚೈನ್ ಅಂತ ನಮಗೆ ಗೊತ್ತಿಲ್ಲಪ್ಪ. ಹಿಂದಿನ ಚೈನ್ ಎಷ್ಟೇ ದೊಡ್ಡದಿರ್ಲಿ, ಅಕಸ್ಮಾತ್ ನಾವು ಎಥನಾಲ್ ತಗೊಂಡ್ವಲ್ಲ, ಅದನ್ನ ತಗೊಂಡ್ರೆ ಕಾರ್ಬನ್ 1
ಮೂರು ಹೈಡ್ರೋಜನ್ ಜೊತೆ ಬಾಂಡ್ ಆಗಿದೆ. ಇನ್ನೊಂದು ಏನಾಗಿದೆ, ಇಲ್ಲಿ ಡಬಲ್ ಬಾಂಡ್ ಆಕ್ಸಿಜನ್ ಜೊತೆ ಸಿಂಗಲ್ ಬಾಂಡ್ OH. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿರುವಂತಹ H ಅನ್ನ ತೆಗೆದಾಕಿ ನಾವು ಸೋಡಿಯಂ ಅಥವಾ ಇದು ಬೇಡ ಅಂದ್ರೆ ಪೊಟ್ಯಾಷಿಯಂ, ಓಕೆ, ಪೊಟ್ಯಾಷಿಯಂ ಅನ್ನು ಆಡ್ ಮಾಡಿದ್ವಿ ಅಂದ್ರೆ ಇದನ್ನ ಸೋಪ್ ಅಂತೀವ. ಇದು ಸಾಲ್ಟ್ ಆಯ್ತು, ಕಾರ್ಬಾಕ್ಸಿಲಿಕ್ ಆಸಿಡ್ ನ ಸಾಲ್ಟ್ ಆಯ್ತು ಅಥವಾ ಕಾರ್ಬಾಕ್ಸಿಲಿಕ್ ಸಾಲ್ಟ್ ಆಯ್ತು. ಆದ್ರೆ ಲಾಂಗ್ ಚೈನ್ ಇಲ್ಲ, ಏನಾಗಬೇಕು, ಹಿಂದ್ಗಡೆ ಇನ್ನು ಹೆಚ್ಚಿಗೆ ಕಾರ್ಬನ್ನಿನ ಬಾಂಡಿಂಗ್ಗಳು ಬರ್ತಾ ಹೋಗ್ಬೇಕು. ಎಷ್ಟು ಇದಾವೆ ಹಿಂದ್ಗಡೆ ಅನ್ನೋದನ್ನ ನಾವು ಸ್ಪೆಸಿಫಿಕ್ ಆಗಿ ಹೇಳಲ್ಲ ಅಂದಾಗ, ಜನರಲೈಸ್ಡ್ ಆಗಿ ಹೇಳ್ಬೇಕಂತಿದ್ದಾಗ ಏನ್ ಮಾಡ್ತೀವಿ, ಅವಾಗ ಆರ್ ಅಂತ ಇರ್ತೀವಿ. ಆರ್ ಅನ್ನೋದೇನು ಹಿಂದಿರುವಂತಹ ಹೈಡ್ರೋಕಾರ್ಬನ್ ಚೈನ್ ಎಷ್ಟುದ್ದನಾದ್ರು ಇರ್ಲಿ ಅದನ್ನ ಹಿಂದೆ ಫಿಕ್ಸ್ ಮಾಡ್ತೀವಿ. ಮುಂದೆ COO Na ಅಂದ್ರೆ ಸೋಡಿಯಂ ಅಥವಾ COO ಪೊಟ್ಯಾಷಿಯಂ K, ಈ ರೀತಿ ನಾವು ಅದನ್ನ ಬರಿತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ನಿಮಗೆ ಸೋಪ್ ಅಂದ್ರೆ ಏನು, ಅದರ ಫಾರ್ಮುಲಾವನ್ನು ಯಾವ ರೀತಿ ನಾವು ಬರಿತೀವಿ ಅಂತ ಅರ್ಥ ಆಯ್ತು. ಈಗ ಇದರ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಅರ್ಥ ಮಾಡ್ಕೊಳ್ಳೋಣ. ಇದು ಕಾರ್ಬನ್ ಅಕಸ್ಮಾತ್ 15 ಇದ್ರೆ ಹೈಡ್ರೋಜನ್ 31, ಮುಂದೆ ನಾವೇನ್ ಬರಿತೀವಿ ನೋಡ್ರಿ, ಆರ್. ಈ ಚೈನ್ ಏನ್ ಸ್ಪೆಸಿಫಿಕ್ ಆಗಿ ಹೇಳಿದ್ವಿ, C15 H31, ಮುಂದಿರೋದು ಸೇಮ್ COO. ಸೋಡಿಯಂ ನಿಂದ ಏನಾದ್ರೂ ಆಗಿತ್ತಂದ್ರೆ Na, ಅಥವಾ ಕಾರ್ಬನ್ 15 ಹೈಡ್ರೋಜನ್ 31 COO, ಇಲ್ಲಿ H ಬದಲಿ ಪೊಟ್ಯಾಷಿಯಂ ಇಂದ ಆಗಿತ್ತಂದ್ರೆ K. ಅರ್ಥ ಆಯ್ತಾ ಸ್ನೇಹಿತರೆ? ಮತ್ತೊಂದು ಎಕ್ಸಾಂಪಲ್ ಏನ್ ತಗೋಬಹುದಂದ್ರೆ, ಕಾರ್ಬನ್ 17 ಇತ್ತಂದ್ರೆ ಹೈಡ್ರೋಜನ್ 35. ಯಾಕಂದ್ರೆ ಅರ್ಥ ಮಾಡ್ಕೊಳ್ರಿ, ನೋಡ್ರಿ ಕಾರ್ಬನ್ 15 ಇತ್ತು, ಹೈಡ್ರೋಜನ್ 30+1. ಯಾಕಂದ್ರೆ ಇಲ್ಲಿರುವಂತಹ ಹಿಂಗೋತಂದ್ರೆ ಪ್ರತಿಯೊಂದಕ್ಕೂ ಎರಡೆರಡು ಬರ್ತಾ ಹೋಗುತ್ತೆ, ಕೊನೆಗೆ ಮಾತ್ರ 3 ಬರುತ್ತೆ. ನಾವು ಸಿಂಗಲ್ ಬಾಂಡ್ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ಹಂಗಾಗಿ ಇಲ್ಲಿ 3 ಇದಾವಂದ್ರೆ ನೋಡ್ರಿ 7 ಆಯ್ತು. ಅಕಸ್ಮಾತ್ 4 ಇತ್ತಂದ್ರೆ ನೋಡ್ರಿ 2, 4, 6, 8, 9 ಹೈಡ್ರೋಜನ್ ಆಗ್ತಿತ್ತು. ಅಕಸ್ಮಾತ್ ಕಾರ್ಬನ್ 5 ಇದ್ರೆ 1, 2, 3, 4, 5, 6, 7, 8, 9, 10, 11 ಆಗ್ತಿತ್ತು. ಹಂಗೆ 15 ಇದ್ದಾಗ 31 ಹೈಡ್ರೋಜನ್, ಯಾಕಂದ್ರೆ ಕೊನೆಯ ಕಾರ್ಬನ್ಗೆ ಒಂದು ಎಕ್ಸ್ಟ್ರಾ ಹೈಡ್ರೋಜನ್ ಬರುತ್ತೆ. ಓಕೆ, ಯಾಕಂದ್ರೆ ಉಳಿದಿದ್ದು ಈ ಕಡೆಗೆ ಇದ್ದದಕ್ಕೆ ಇನ್ನೊಂದು ಕಾರ್ಬನ್ ಬಂದ್ಬಿಡುತ್ತೆ ಇಲ್ಲಿ, ಅದಕ್ಕೋಸ್ಕರ ಎಲ್ಲದಕ್ಕೂ ಎರಡೆರಡೇ ಹೈಡ್ರೋಜನ್ ಬರ್ತವೆ. ಅರ್ಥ ಆಗ ಸ್ನೇಹಿತರೆ? ಹಂಗಾಗಿ 17 ಕಾರ್ಬನ್ ಇದ್ರೆ 35 ಹೈಡ್ರೋಜನ್. ಯಾಕಿದೆ ಇಷ್ಟು ಡಿಟೇಲ್ ಆಗಿ ಹೇಳ್ತೇನೆ ಅಂದ್ರೆ, ನೀವು ಕಲ್ತಿದ್ದೀರಿ, ನೀವು ಜಾಣರಿದ್ದೀರಿ, ಆದ್ರೂ ಸಹ ನಾವು ಏನನ್ನಾದ್ರೂ ಕಲೀಲಿ, ಇದು ಇಷ್ಟೇ ಅಂತ ಕಲಿಯೋದಕ್ಕಿಂತ ಯಾಕೆ ಹಿಂಗೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಈಗ ನೋಡಿ, ಆರ್ ಅಂದ್ರೆ ಈ ಹೈಡ್ರೋಕಾರ್ಬನ್ ಚೈನ್ ಎಷ್ಟು, C17 H35 ಇತ್ತಂದ್ರೆ ಆರ್ ಬಿಟ್ಟು ಉಳಿದಿದ್ದು COO Na ಸೋಡಿಯಂ ಇದ್ರೆ, ಅಥವಾ ಕಾರ್ಬನ್ 17 ಹೈಡ್ರೋಜನ್ 35 COO H ಬದಲಿ K. ನೋಡ್ರಿ, ಇಲ್ಲಿರುವಂತ Na ಆಗಿರ್ಲಿ ಅಥವಾ K ಆಗಿರ್ಲಿ, ಇವೇನು ಲಾಸ್ಟ್ ಇರುವಂತ OH ನಲ್ಲಿರುವಂತ H ಅನ್ನ ಹೊರಗಡೆ ಕಳಿಸಿ ಈ O ಜೊತೆ ಸೇರ್ಕೊಂಡಿದ್ದಾವೆ. ಅರ್ಥ ಆಯ್ತಾ ಸ್ನೇಹಿತರೆ? ಹಂಗಾಗಿ Na ಪ್ಲಸ್ K ಪ್ಲಸ್ Na ಪ್ಲಸ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ನೀವು ಸೋಪ್ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಜೊತೆಗೆ ಅದರ ಜನರಲ್ ಫಾರ್ಮುಲಾವನ್ನು ಇಟ್ಕೊಂಡು ಯಾವ ರೀತಿ ನಾವು ಫಾರ್ಮುಲಾಗಳನ್ನ ಕನ್ಸ್ಟ್ರಕ್ಟ್ ಮಾಡಬಹುದು ಅನ್ನೋದನ್ನು ಸಹ ಅರ್ಥ ಮಾಡ್ಕೊಂಡಿದ್ದೀರಿ. ಈಗ ನಾವು ಸ್ಟ್ರಕ್ಚರ್ ಆಫ್ ಸೋಪ್ ಮಾಲಿಕ್ಯೂಲ್ ಇದ್ರ ಬಗ್ಗೆ ಸ್ಟಡಿ. ಸ್ನೇಹಿತರೆ, ಸೋಪ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಓಕೆ, ಇದು 2 ಪಾರ್ಟ್ಸ್ ಅನ್ನ ಹೊಂದಿದೆ. ನೋಡಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ 2 ಪಾರ್ಟ್ಸ್ ಇದಾವೆ ಅಂತ. ಏನ್ ಸರ್ ಅದು ಜಿಗ್ಜಾಗ್ ಟೈಪ್ ಐತೆ ಅಂದ್ರೆ, ಇದು ಸ್ಟ್ರೇಟ್ ಕಾರ್ಬನ್ ಚೈನ್ ಅನ್ನು ನಾವು ಏನ್ ಬರೀತೀವಿ ಅದನ್ನೇ ಜಿಗ್ಜಾಗ್ ನಲ್ಲಿ ಬರೆದಿದ್ದೀವಿ ಅಂತ ಅರ್ಥ. ಇಲ್ಲಿ CH3, ಇಲ್ಲಿ CH2, ಇಲ್ಲಿ CH2, ಈ ರೀತಿ ಬರೆದಿದ್ದೀವಿ ಅಂತ ಅರ್ಥ. ಅರ್ಥ ಸ್ನೇಹಿತರೆ? ಇದು ಒಂದು ಲಾಂಗ್ ಪಾರ್ಟ್, ಇನ್ನೊಂದು ಶಾರ್ಟ್ ಪಾರ್ಟ್. ನೋಡ್ರಿ, ಇದು ಎಷ್ಟು ಉದ್ದ ಇತ್ತು ಅಷ್ಟು ಉದ್ದ ಇಲ್ಲ. ಒಂದು ಲಾಂಗ್ ಪಾರ್ಟ್, ಒಂದು ಶಾರ್ಟ್ ಪಾರ್ಟ್ ಇದೆ ಈ ಸೋಪ್ ನ ಮಾಲಿಕ್ಯೂಲ್ ನಲ್ಲಿ. ಈಗ ಈ ಲಾಂಗ್ ಪಾರ್ಟ್ ಇದು ಏನು ಮತ್ತು ಈ ಶಾರ್ಟ್ ಪಾರ್ಟ್ ಏನು ಅಂದ್ರೆ, ದಿಸ್ ಲಾಂಗ್ ಪಾರ್ಟ್ ಈಸ್ ಹೈಡ್ರೋಕಾರ್ಬನ್ ಪಾರ್ಟ್. ಅದಕ್ಕೋಸ್ಕರ ನಾನಿಲ್ಲಿ CH3 CH2 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 CH2, ಇಲ್ಲಿ ಸಹ CH2 ಈ ರೀತಿ ಹೇಳ್ತಾ ಬಂದಿದ್ದು, ಇದನ್ನೆಲ್ಲ ಬರೆದಿದ್ದು. ಯಾಕಂದ್ರೆ ನೋಡಿ, ಏನಿದೆ ಹೈಡ್ರೋಕಾರ್ಬನ್ ಅಷ್ಟೇ, ಹೈಡ್ರೋಜನ್ ಕಾರ್ಬನ್ ಹೈಡ್ರೋಜನ್ ಕಾರ್ಬನ್, ಇದ್ರ ಚೈನ್ ಅಷ್ಟೇ ಅದಲ್ಲ ಇದು.
ಹಂಗಾಗಿ ಈ ಲಾಂಗ್ ಚೈನ್ ಇದು ಹೈಡ್ರೋಕಾರ್ಬನ್ ಚೈನ್ ಅಥವಾ ನಾನ್ ಅಯೋನಿಕ್ ಪಾರ್ಟ್. ಇದೇನಂತಾರೆ ಹೈಡ್ರೋಫೋಬಿಕ್. ನಂತರ ಈ ಪಾರ್ಟ್ ಶಾರ್ಟ್ ಪಾರ್ಟ್ ಇದು ಏನಿದು ಅಯೋನಿಕ್ ಪಾರ್ಟ್. ಇದನ್ನ ಹೈಡ್ರೋಫಿಲಿಕ್ ಎಂಡ್ ಅಂತ ಸ್ನೇಹಿತರೆ. ಇದು ನಾನ್ ಅಯಾನಿಕ್ ಪಾರ್ಟ್, ಇದು ಅಯಾನಿಕ್ ಪಾರ್ಟ್. ಇದು ಹೈಡ್ರೋಫೋಬಿಕ್, ಇದು ಹೈಡ್ರೋಫಿಲಿಕ್. ಸ್ನೇಹಿತರೆ ಇಷ್ಟು ಹೇಳಿದ್ರೆ ಅರ್ಥ ಆಗುತ್ತೆ, ಆದ್ರೆ ಇಷ್ಟನ್ನೇ ಅರ್ಥ ಮಾಡ್ಕೊಂಡ್ರೆ ಸಾಕಾಗಲ್ಲ. ನೋಡ್ರಿ, ಮೊದಲಿಗೆ ಇದನ್ನ ಯಾಕೆ ನಾವು ಹೈಡ್ರೋಕಾರ್ಬನ್ ಚೈನ್ ಅಂತೀವಿ? ಯಾಕಂದ್ರೆ ಹೈಡ್ರೋಜನ್ ಮತ್ತು ಕಾರ್ಬನ್ ಇಂದ ಆಗಿರುವಂತಹ ಚೈನ್, ಹಾಗಾಗಿ ಇದನ್ನ ಲಾಂಗ್ ಹೈಡ್ರೋಕಾರ್ಬನ್ ಚೈನ್ ಅಂತೀವಿ. ಓಕೆ, ಆದ್ರೆ ಇದನ್ನ ಯಾಕೆ ನಾನ್ ಅಯಾನಿಕ್ ಅಂತೀವಿ, ಇದನ್ನ ಯಾಕೆ ಅಯಾನಿಕ್ ಅಂತೀವಿ ಅಂದ್ರೆ ಇಲ್ಲಿ ಹೈಡ್ರೋಜನ್ ಮತ್ತು ಕಾರ್ಬನ್ ಎರಡೂ ಸಹ ಕೋವಲೆಂಟ್ ಬಾಂಡಿಂಗ್ ಅನ್ನ ಮಾಡ್ಕೊಂಡಿದ್ದಾವೆ. ಹಂಗಾಗಿ ಒಂದು ಇನ್ನೊಂದಕ್ಕೆ ಮೋಸ ಮಾಡಿ ಬಿಟ್ಟು ಹೋಗಲ್ಲ. ಎರಡರ ಫ್ರೆಂಡ್ಶಿಪ್ ಬಹಳ ಸ್ಟ್ರಾಂಗ್ ಇದೆ, ಸ್ಟ್ರಾಂಗ್ ಬಾಂಡ್ ಇದು. ಹಂಗಾಗಿ ಇಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವ್ ಅಯಾನ್ಸ್ ಗಳ ಪ್ರೊಡಕ್ಷನ್ ಆಗಲ್ಲ. ಅರ್ಥದ ಸ್ನೇಹಿತರೆ, ಹಂಗಾಗಿ ಇದು ಏನಿದು ನಾನ್ ಅಯಾನಿಕ್ ಪಾರ್ಟ್. ಅದೇ ಇಲ್ಲಿ ಏನಿದೆ ನೋಡ್ರಿ, COOH. ಇಲ್ಲಿರುವಂತಹ ಹೆಚ್ ಒಳ್ಳೇದಿದ್ರು ಸಹ ಇಲ್ಲಿರುವಂತಹ ಆಕ್ಸಿಜನ್ ಇದನ್ನ ನಂಬಕ್ಕಾಗಲ್ಲ. ಇದೇನು ಮಾಡ್ಬಿಡುತ್ತೆ, ಇದು ತಾನು ಮೈನಸ್ ಆಗಿ ಇದನ್ನು ಬಿಟ್ಕೊಟ್ಟ ನಂತರ ಆಕ್ಸಿಜನ್ ಏನಾಗುತ್ತೆ, ಇದು ಮೈನಸ್ ಆಗುತ್ತೆ. ಇಲ್ಲಿ ಬಂದು ಸೋಡಿಯಂ ಪ್ಲಸ್ ಇದು ಸೇರ್ತು ಅಂತ ಅನ್ಕೊಳ್ರಿ. ಅಥವಾ ಪೊಟ್ಯಾಷಿಯಂ ಸೇರಿದ್ರೆ ಕೆ, ಅದು ಸಹ ಪ್ಲಸ್ ಇದು ಸೇರ್ತು ಅನ್ಕೊಳ್ರಿ. ಇಲ್ಲೇನಾಯ್ತು, ಪ್ಲಸ್ ಮತ್ತು ಮೈನಸ್, ಪ್ಲಸ್ ಮತ್ತು ಮೈನಸ್, ಈ ರೀತಿ ಅಯಾನ್ಸ್ ಪಾಸಿಟಿವ್ಲಿ ಅಥವಾ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ನಾವು ಅಯಾನ್ಸ್ ಅಂತೀವಲ್ಲ, ಅವು ಫಾರ್ಮ್ ಆವು ಎಲ್ಲಿ, ಈ ಕಡೆ ಈ ಶಾರ್ಟ್ ಪಾರ್ಟ್ ನಲ್ಲಿ, ಅಂದ್ರೆ ಅಯಾನಿಕ್ ಬಾಂಡ್ ಆಯ್ತು. ಅರ್ಥದ ಸ್ನೇಹಿತರೆ, ಎಲ್ಲಿ ಈ ಆಲ್ಕಲಿ ಅಥವಾ ಬೇಸ್ ಎಲ್ಲಿ ಸೇರಿತೋ ಅಲ್ಲಿ ಅಯಾನ್ಸ್ ಫಾರ್ಮ್ ಆಗಿದ್ದಕ್ಕೆ ನಾವಿದನ್ನ ಅಯಾನಿಕ್ ಪಾರ್ಟ್ ಅಂತೀವಿ, ಇದನ್ನ ನಾನ್ ಅಯಾನಿಕ್ ಪಾರ್ಟ್ ಅಂತೀವಿ. ಅರ್ಥ ಆಯ್ತಾ? ಈಗ ಹೈಡ್ರೋಫೋಬಿಕ್ ಅಂತ ಯಾಕಂತೀವಿ, ಈ ಹೈಡ್ರೋಕಾರ್ಬನ್ ಚೈನ್ ಇರುವಂತ ಪಾರ್ಟ್ ಅನ್ನ ಮತ್ತು ಈ ಪಾರ್ಟ್ ಅನ್ನ ಯಾಕೆ ನಾವು ಅಂದ್ರೆ ಅಯಾನಿಕ್ ಪಾರ್ಟ್ ಅನ್ನ ನಾವು ಯಾಕೆ ಹೈಡ್ರೋಫಿಲಿಕ್ ಅಂತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಫಸ್ಟ್ ಈಗ ಹೈಡ್ರೋ ಅಂದ್ರೆ ಏನು, ವಾಟರ್ ಅಂತ. ಈಗ ಫೋಬಿಕ್, ಫೋಬಿಯಾ, ಎಕ್ಸಾಮ್ ಫೋಬಿಯಾ, ಇದು ಕೆಲವು ಜನ ಸ್ಟೂಡೆಂಟ್ಸ್ ಇರುತ್ತೆ. ಎಲ್ಲ ಆರಾಮಿರ್ತಾರೆ ಅವರು, ಎಕ್ಸಾಮ್ ಹತ್ರ ಬಂತಂದ್ರೆ ಫುಲ್ ಜ್ವರ, ನೆಗಡಿ, ಕೆಮ್ಮು, ವಾಂತಿ, ಬೇದಿ, ಈ ರೀತಿ ಅನೇಕ ರೋಗಗಳು. ಅದಕ್ಕಿಂತ ಮೊದಲು ಅವರಿಗೆ ರೋಗ ಬರೋದಿಲ್ಲ, ಅಂಥವೆಲ್ಲ ಮಾಡ್ಬಿಡ್ತಾವೆ. ಅಂತ ಪ್ರಾಬ್ಲಮ್ ಏನಂತೀವಿ ಎಕ್ಸಾಮ್ ಫೋಬಿಯಾ. ಅಂದ್ರೆ ಎಕ್ಸಾಮಿನ ಫಿಯರ್ ಇಂದ ಆಗಿರೋದು, ಎಕ್ಸಾಮಿನ ರಿಪಲ್ಷನ್ ಇಂದ ಆಗಿರೋದು, ಎಕ್ಸಾಮಿನ ಈ ಭಯದಿಂದ ಆಗಿರೋದು. ಅರ್ಥ ಸ್ನೇಹಿತರೆ? ಅದೇ ರೀತಿ ಇಲ್ಲಿ ಹೈಡ್ರೋಫೋಬಿಕ್ ಅಂದ್ರೆ ವಾಟರ್ ಕಂಡ್ರೆ ಇದಕ್ಕಾಗಲ್ಲ, ವಾಟರ್ ನಲ್ಲಿ ಸಾಲ್ಯುಬಲ್ ಆಗಲ್ಲ, ಅಥವಾ ವಾಟರ್ ಕಂಡ್ರೆ ಭಯ, ನೀರು ಕಂಡ್ರೆ ಭಯ. ಅರ್ಥದ ಸ್ನೇಹಿತರೆ? ಅದಕ್ಕೆ ಹೈಡ್ರೋಫೋಬಿಕ್ ಅಂತೀವಿ ಈ ಪಾರ್ಟ್ ಅನ್ನ. ನೋಡಿ ಸ್ನೇಹಿತರೆ, ವಾಟರ್ ಅಂದ್ರೆ ಭಯ ಅಂದ್ರೆ ವಾಟರ್ ನಲ್ಲಿ ಸಾಲ್ಯುಬಲ್ ಆಗಲ್ಲ ಅಂದ್ರೆ ಒಬ್ರು ಫ್ರೆಂಡ್ ಇಲ್ಲ, ವಾಟರ್ ಫ್ರೆಂಡ್ ಅಲ್ಲ ಅಂದ್ರೆ ಇನ್ನೊಬ್ರು ಯಾರೋ ಫ್ರೆಂಡ್ ಇರ್ಬೇಕಲ್ಲ. ಅದು ಯಾರು? ಆಯಿಲ್ ಅಥವಾ ಫ್ಯಾಟ್, ಅದರಲ್ಲಿ ಸಾಲ್ಯುಬಲ್ ಆಗುತ್ತೆ ಈ ಪಾರ್ಟ್. ಹೈಡ್ರೋಫೋಬಿಕ್ ಅಂದ್ರೆ ನೀರಿನಲ್ಲಿ ಸಾಲ್ಯುಬಲ್ ಆಗಲ್ಲ, ಇನ್ಸಾಲ್ಯುಬಲ್ ಇನ್ ವಾಟರ್, ಬಟ್ ಸಾಲ್ಯುಬಲ್ ಇನ್ ಆಯಿಲ್ ಆರ್ ಫ್ಯಾಟ್. ಅದೇ ರೀತಿ ಇಲ್ಲಿ ಹೈಡ್ರೋಫಿಲಿಕ್ ಅಂದ್ರೆ ಪ್ಯಾರಗೆ ಆಗ್ಬಿಟ್ಟತೆ ಎದ್ರ ಜೊತೆ, ವಾಟರ್ ಜೊತೆ. ಅಂದ್ರೆ ವಾಟರ್ ಅಂದ್ರೆ ಬಹಳ ಇಷ್ಟ, ಹೈಡ್ರೋಫಿಲಿಕ್ ಇದು. ಅಂತಂದ್ರೆ ಸ್ನೇಹಿತರೆ, ವಾಟರ್ ಕಂಡ್ರೆ ಭಯ ಇಲ್ಲ ಅಂದ್ರೆ ವಾಟರ್ ನಲ್ಲಿ ಡಿಸಾಲ್ವ್ ಆಗುತ್ತೆ, ಅಂದ್ರೆ ವಾಟರ್ ನಲ್ಲಿ ಸಾಲ್ಯುಬಲ್, ಅದು ಇಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್. ಅರ್ಥ ಆಯ್ತಾ? ಹಾಗಾಗಿ ಇದೇನಿದು ನೀರಿನ ಜೊತೆ ಅಟ್ರಾಕ್ಟ್ ಆಗುತ್ತೆ, ಇದು ನೀರಿನ ಜೊತೆ ಅಟ್ರಾಕ್ಟ್ ಆಗಲ್ಲ, ಆಯಿಲ್ ಜೊತೆ ಅಟ್ರಾಕ್ಟ್ ಆಗುತ್ತೆ. ನೋಡ್ರಿ, ಎರಡು ರೀತಿಯ ಪಾರ್ಟ್ಸ್ ಇದಾವೆ ಸೋಪ್ ನಲ್ಲಿ. ಇವೇ ಎರಡು ಪಾರ್ಟ್ಸ್ಗಳೇ ಬಟ್ಟೆಗಳನ್ನಾಗಿರ್ಲಿ ನಮ್ಮನ್ನಾಗಿರ್ಲಿ ಸ್ವಚ್ಛ ಮಾಡೋದು. ಅರ್ಥ ಸ್ನೇಹಿತರೆ? ಇದು ಹೈಡ್ರೋಫೋಬಿಕ್ ಅಂದ್ರೆ ನೀರು ಕಂಡ್ರೆ ಭಯ, ಆದ್ರೆ ಎಣ್ಣೆ ಕಂಡ್ರೆ ಇಷ್ಟ. ಓಕೆ, ಹಂಗಾಗಿ ಇದೇನು ಎಣ್ಣೆ ಅಥವಾ ಈ ಫ್ಯಾಟ್ ಏನಿರುತ್ತೆ, ಆಯಿಲ್ ಅಥವಾ ಫ್ಯಾಟ್, ಅಲ್ಲಿಗೆ ಹೋಗಿದ್ದು ಅಟ್ಯಾಚ್ ಆಗುತ್ತೆ. ಇದು ಎಣ್ಣೆ ಅಂದ್ರೆ ಇಷ್ಟ ಇಲ್ಲ, ನೀರು ಅಂದ್ರೆ ಇಷ್ಟ, ಹಂಗಾಗಿ ಇದೇನ್ ಮಾಡುತ್ತೆ, ವಾಟರ್ಗೆ ಅಟ್ಯಾಚ್ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಸರ್, ಇದು ಎಣ್ಣೆಗೆ ಅಟ್ಯಾಚ್ ಆಗೋದು, ನೀರ್ಗೆ ಅಟ್ಯಾಚ್ ಆಗೋದು, ಇದರಿಂದ ಹೆಂಗೆ ಬಟ್ಟೆ ಕ್ಲೀನ್ ಆಗ್ತವೋ ಅಥವಾ ನಮ್ಮ ಬಾಡಿ ಕ್ಲೀನ್ ಆಗುತ್ತೆ ಅಂದ್ರೆ, ನಮ್ಮ ದೇಹದ ಮೇಲೆ ಆಗುವಂತಹ ಡರ್ಟ್ ಆಗಿರ್ಲಿ, ಗಲೀಜ್ ಆಗಿರ್ಲಿ, ಅಥವಾ ಬಟ್ಟೆ ಮೇಲಿರುವಂತಹ ಗಲೀಜ್ ಆಗಿರ್ಲಿ, ಇದೆಲ್ಲ ಏನಿದು ಆಯಿಲಿ ಕಂಟೆಂಟ್, ಅಂದ್ರೆ ಇವು ಹೈಡ್ರೋಕಾರ್ಬನ್. ಹಂಗಾಗಿ ಈ ಗಲೀಜು ಕಾರ್ಬನ್ ಕಂಟೆಂಟ್ ಆಗಿರೋದ್ರಿಂದ ಅಥವಾ ಹೈಡ್ರೋಕಾರ್ಬನ್ ಆಗಿರೋದ್ರಿಂದ ಅಥವಾ ಆಯಿಲ್ ಆಗಿರೋದ್ರಿಂದ
ಈ ಪಾರ್ಟ್ ಯಾವುದು ಲಾಂಗ್ ಚೈನ್ ಅಥವಾ ಲಾಂಗ್ ನಾನ್ ಅಯೋನಿಕ್ ಪಾರ್ಟ್ ಅಥವಾ ಹೈಡ್ರೋಕಾರ್ಬನ್ ಪಾರ್ಟ್ ಅಥವಾ ಹೈಡ್ರೋಫೋಬಿಕ್ ಪಾರ್ಟ್ ಇದು ಏನು ಮಾಡುತ್ತೆ, ಗಲೀಜಿಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಇದು ಗಲೀಜ್ ಅಂದ್ರೆ ಆಯಿಲಿ ಕಂಟೆಂಟ್, ಹಂಗಾಗಿ ಅದಕ್ಕೆ ಅಟ್ಯಾಚ್ ಆಗಕ್ಕೆ ಸಾಧ್ಯ ಇಲ್ಲ. ಇದು ವಾಟರ್ ಅನ್ನ ಪ್ರೀತಿ ಮಾಡುತ್ತೆ, ಹಂಗಾಗಿ ನೀರನ್ನ ಪ್ರೀತಿ ಮಾಡುತ್ತೆ, ಹಂಗಾಗಿ ಇದೇನ್ ಮಾಡುತ್ತೆ, ಇದು ನೀರಿನಲ್ಲಿ ಇರುತ್ತೆ. ಅಂದ್ರೆ ಆಯಿಲ್ ಕಡೆ ಬಿಟ್ಟು ಆಯಿಲ್ಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದ್ಬಿಡುತ್ತೆ. ಅರ್ಥಾತ್ ಸ್ನೇಹಿತರೆ, ಈಗ ಇದನ್ಯಾಕೆ ನಾವು ನಾನ್ ಅಯಾನಿಕ್ ಅಥವಾ ಹೈಡ್ರೋಕಾರ್ಬನ್ ಲಾಂಗ್ ಚೈನ್ ಅಥವಾ ಹೈಡ್ರೋಫೋಬಿಕ್ ಅಂದ್ವಿ, ಇದನ್ನ ಯಾಕೆ ಅಯಾನಿಕ್ ಅಥವಾ ಹೈಡ್ರೋಫಿಲಿಕ್ ಅಂತ ಅಂದ್ವಿ ಅನ್ನೋದು ನಿಮಗೆ ಅರ್ಥ. ಈಗ ಸೊಪಾನಿಫಿಕೇಶನ್ ಬಗ್ಗೆ ಸ್ಟಡಿ ಮಾಡೋಣ. ಇದು ಸ್ಯಾಪೋನಿಫಿಕೇಶನ್ ಅಂತ ಸ್ಪೆಲ್ಲಿಂಗ್ ನೋಡಿದ್ರೆ ಹಂಗ ಅನ್ಸುತ್ತೆ, ಅದರ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಸೊಪಾನಿಫಿಕೇಶನ್. ಓಕೆ, ಈಗ ಈ ಸೊಪಾನಿಫಿಕೇಶನ್ ಅಂದ್ರೆ ಏನು? ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ಸೋಪ್ ಇಸ್ ನೋನ್ ಆಸ್ ಸೊಪಾನಿಫಿಕೇಶನ್. ಅರ್ಥಾತ್ ಸ್ನೇಹಿತರೆ, ಸೊಪಾನಿಫಿಕೇಶನ್ ಅಂದ್ರೆ ಏನು? ಪ್ರೋಸೆಸ್ ಆಫ್ ಪ್ರಿಪರೇಷನ್ ಆಫ್ ಸೋಪ್. ಅದರಲ್ಲಿ ಇಷ್ಟೇ ಬರೋದಾಗಲ್ಲ, ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು. ಯಾವ ರೀತಿ ಸೋಪ್ ಆಗುತ್ತೆ ಅನ್ನೋದನ್ನು ಸಹ ನಾವಿಲ್ಲಿ ಬರೆದ್ಬಿಟ್ರೆ ಆನ್ಸರ್ ಪಕ್ಕಾ ಆಗುತ್ತೆ. ನೋಡಿ ಸ್ನೇಹಿತರೆ, ಇಟ್ ಈಸ್ ದ ಪ್ರೋಸೆಸ್ ಆಫ್ ಪ್ರಿಪರೇಷನ್ ಆಫ್ ಸೋಪ್. ಹೌ? ಬೈ ಹೀಟಿಂಗ್ ಅನಿಮಲ್ ಫ್ಯಾಟ್ಸ್ ಆರ್ ವೆಜಿಟಬಲ್ ಆಯಿಲ್ಸ್ ವಿತ್ ಆನ್ ಆಲ್ಕಲಿ ಈಸ್ ಕಾಲ್ಡ್ ಸೊಪಾನಿಫಿಕೇಶನ್. ಸೊಪಾನಿಫಿಕೇಶನ್ ಅಂದ್ರೆ ಏನು? ಸೋಪ್ ಅನ್ನ ಪ್ರೊಡ್ಯೂಸ್ ಮಾಡುವಂತ, ಪ್ರಿಪೇರ್ ಮಾಡುವಂತ ಪ್ರೋಸೆಸ್ ಯಾವ ರೀತಿ ಮಾಡ್ತೀವಿ? ಅನಿಮಲ್ ಫ್ಯಾಟ್ಸ್ ಆಗಿರ್ಲಿ ಅಥವಾ ವೆಜಿಟೇಬಲ್ ಆಯಿಲ್ಸ್ ಆಗಿರ್ಲಿ, ಇವುಗಳನ್ನ ಆಲ್ಕಲಿ ಜೊತೆ ಹೀಟ್ ಮಾಡ್ತೀವಿ. ಈ ರೀತಿ ಹೀಟ್ ಮಾಡಿದಾಗ ಸೋಪ್ ಪ್ರಿಪೇರ್ ಆಗುತ್ತೆ. ಈ ಪ್ರೋಸೆಸ್ ಅನ್ನ ನಾವೇನಂತೀವಿ? ಸೊಪಾನಿಫಿಕೇಶನ್ ಅಂತೀವಿ. ಹಾಗಾದ್ರೆ ಇಲ್ಲಿ ಯಾವ ಆಯಿಲ್ ಅಥವಾ ಫ್ಯಾಟ್ ಅನ್ನು ಯೂಶುವಲಿ ಬಳಸ್ತಾರೆ? ಪರ್ಫ್ಯೂಮ್ಸ್ ನಲ್ಲಿರುವಂತಹ ಈಸ್ಟರ್ ಅನ್ನುವಂತ ಒಂದು ಆಯಿಲ್ ಕಂಟೆಂಟ್ ಅಥವಾ ಫ್ಯಾಟ್ ಕಂಟೆಂಟ್, ಇದನ್ನ ಬಳಸ್ತಾರೆ. ಇದ್ರ ಜೊತೆಗೆ ಆಲ್ಕಲಿ, ಯಾವ ಆಲ್ಕಲಿಯನ್ನ ಬಳಸ್ತಾರೆ? ಯೂಶುವಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಇವುಗಳನ್ನು ಬಳಸ್ತಾರೆ. ಇವುಗಳನ್ನ ನೋಡ್ರಿ, ಇವೆರಡು ರಿಯಾಕ್ಟೆಂಟ್ಸ್. ಇಲ್ಲಿ ರಿಯಾಕ್ಷನ್ ಮಾಡಿದ್ವಿ, ಹೆಂಗ್ ಮಾಡಿದ್ವಿ? ಹೀಟ್ ಕೊಟ್ವಿ. ಹೀಟ್ ಕೊಟ್ಟಾಗ ಹೀಟ್ ಅಂತನಾದ್ರೂ ಬರೀಬಹುದು, ಇಲ್ಲ ಅಂದ್ರೆ ಈ ರೀತಿ ಡೆಲ್ಟಾ ಅಥವಾ ಟ್ರಯಾಂಗಲ್ ಈ ಸಿಂಬಲ್ ನಾದ್ರೂ ತೋರಿಸಬಹುದು. ನಂತರ ಏನಾಯ್ತು ನೋಡ್ರಿ, ಸೋಡಿಯಂ ಸಾಲ್ಟ್ ಆಫ್ ಫ್ಯಾಟಿ ಆಸಿಡ್ಸ್ ಆಯ್ತು, ಅಂದ್ರೆ ಸೋಪ್ ಆಯ್ತು. ನೋಡ್ರಿ, ಸೋಪ್ ಅಂದ್ರೆ ಏನು? ಸೋಡಿಯಂ ಅಥವಾ ಪೊಟ್ಯಾಷಿಯಂ ಸಾಲ್ಟ್ ಅಂತ ಹೇಳಿದ್ವಿಲ್ಲ, ಹಂಗಾಗಿ ಸೋಡಿಯಂ ಸಾಲ್ಟ್ ಆಫ್ ಫ್ಯಾಟಿ ಆಸಿಡ್ಸ್ ಅಥವಾ ಪೊಟ್ಯಾಷಿಯಂ ಹಾಕಿದ್ರೆ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಫ್ಯಾಟಿ ಆಸಿಡ್ಸ್, ಅದೇ ಸೋಪ್. ಪ್ಲಸ್ ಗ್ಲಿಸರಾಲ್ ಇದು ಬರುತ್ತೆ. ಇದೇನು? ಆಲ್ಕೋಹಾಲ್ ಜೊತೆಗೆ ಆಲ್ಕೋಹಾಲ್ ಸಹ ಪ್ರೊಡಕ್ಷನ್ ಆಗುತ್ತೆ, ಅದು ಬೈ ಪ್ರಾಡಕ್ಟ್. ಓಕೆ, ಆದ್ರೆ ನೋಡ್ರಿ, ಇಲ್ಲಿರುವಂತದ್ದು ಸೋಡಿಯಂ ಸಾಲ್ಟ್ ಆಫ್ ಫ್ಯಾಟಿ ಆಸಿಡ್. ಹಂಗಂದ್ರೆ ಫ್ಯಾಟಿ ಅಂದ್ರೆ ಏನು ಸರ್? ಅದು ಸೋಡಿಯಂ ಸಾಲ್ಟ್ ಗೊತ್ತಾಯ್ತು, ಆಸಿಡ್ ಗೊತ್ತಾಯ್ತು, ಫ್ಯಾಟಿ ಆಸಿಡ್ ಅಂದ್ರೆ ಏನು? ಫ್ಯಾಟ್ ಇರುವಂತ ಆಸಿಡ್ ಅಂತ ಕೇಳ್ಬೋದು. ಫ್ಯಾಟಿ ಆಸಿಡ್ ಅಂದ್ರೆ ಫ್ಯಾಟ್ ಅಂದ್ರೆ ಬಹಳ ದೊಡ್ಡದು ಅಂತ ಅರ್ಥಾತ್ ಲಾಂಗ್ ಚೈನ್ ಇರುವಂತಹದ್ದು ಒಂದು ಏನು? ಸೋಡಿಯಂ ಸಾಲ್ಟಿನ ಒಂದು ಆಸಿಡ್ ಆಯ್ತು, ಅದೇ ಸೋಪ್ ನಮಗೆ ಬೇಕಾಗಿದ್ದಂಥದ್ದು. ಅರ್ಥಾತ್ ಸ್ನೇಹಿತರೆ, ಇನ್ನು ನೀವು ಈಸಿಯಾಗಿ ಸೋಪಾನಿಫಿಕೇಶನ್ ಹೆಂಗೆ ಹೇಳ್ಬೋದು? ವೆನ್ ವಿ ಹೀಟ್ fat or oil with alkali we get soap. This process is known as ಸೋಪಾನಿಫಿಕೇಶನ್. ಇದ್ರ ಕೆಳಗಡೆ ಈ ಫಾರ್ಮುಲಾ ಬರೋದ ನಡೆಯುತ್ತೆ. ಆದ್ರೆ ಇನ್ನೂ ನೀವು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಬರೀಬೇಕು ಅಥವಾ ಸೋಪ್ ಮೇಕಿಂಗ್ ಬಗ್ಗೆ ಸ್ಪೆಷಲ್ ಆಗಿ ಬರೀಬೇಕು ಅಂತ ಇದ್ರೆ ಅಂದ್ರೆ ಎಕ್ಸಾಮಿನೇಷನ್ ಆಗಿರ್ಲಿ ಅಥವಾ ಎಲ್ಲಾದ್ರೂ ಆಗಿರ್ಲಿ, ಅವಾಗ ಸಿಂಗಲ್ ಈಸ್ಟರ್ ನಿಂದ ಬರೆದ್ರೆ ಸಾಕಾಗಲ್ಲ. ಟ್ರೈ ಈಸ್ಟರ್ ಅನ್ನ ಯೂಸ್ ಮಾಡಬೇಕು. ಟ್ರೈ ಈಸ್ಟರ್ ನೋಡಿ, ಈಸ್ಟರ್ ಅಂದ್ರೆ C17H35 COOH ಬದಲಿ ಏನ್ ಸೇರ್ಕೊಂಡಿರುತ್ತೆ ಇಲ್ಲಿ? CH2. ಟ್ರೈ ಅಂದ್ರೆ ಇಂಥವು ಎಷ್ಟು ಬರ್ತಾವೆ? 3 ಬರ್ತವೆ. ಓಕೆ, ಹಂಗಾಗಿ ಇನ್ನೊಂದು ಇಲ್ಲಿ CH ಕೆಳಗಡೆ CH2. ಓಕೆ, ನಂತರ ಇಲ್ಲಿ ಸಹ C17H35 COOCH, ಇಲ್ಲಿ ಸಹ C17H15 COOCH2. ಈಗ ಇದ್ರ ಜೊತೆ ಏನು ಜಾಯಿನ್ ಆಗಬೇಕು? ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ನಾವಿಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಒಂದನ್ನೇ ಎಕ್ಸಾಂಪಲ್ ತಗೊಂಡ್ರೆ ಸಾಕು. ಇಲ್ಲಿ ಇವು ಎಷ್ಟಿದಾವೆ? 3 ಇದಾವೆ. ಹಂಗಾಗಿ ಇಲ್ಲಿ ಒಂದೇ ಒಂದಿದ್ರೆ ಸಾಕಾಗಲ್ಲ, ಸೋಡಿಯಂ ಹೈಡ್ರಾಕ್ಸೈಡ್ ಸಹ 3 ಇರಬೇಕು. ಅರ್ಥಾತ್ ಸ್ನೇಹಿತರೆ, ಸೋಡಿಯಂ ಹೈಡ್ರಾಕ್ಸೈಡ್ ಸಹ 3. ಈಗ ಈ ರಿಯಾಕ್ಷನ್ ಹೆಂಗ್ ಮಾಡ್ತೀರಿ? ಈ ರಿಯಾಕ್ಷನ್ ಅಲ್ಲಿ ನೀವು ಹೀಟ್ ಮಾಡ್ತೀರಿ. ಓಕೆ, ಹಂಗಾಗಿ ಇಲ್ಲಿ ಹೀಟ್ ಮಾಡಿದ್ರಿಂದ ನಂತರ ಏನ್ ಪ್ರೊಡಕ್ಷನ್ ಆಯ್ತು ಅಂತ ನೋಡ್ರಿ. ಇಲ್ಲಿ ಇರುವಂತಹ ಈ
ಇದು ಈ CH ಜೊತೆ ಇರುವಂತ ಬಾಂಡ್ ಅನ್ನ ಬಿಡುತ್ತೆ. ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಅರ್ಥದ ಸ್ನೇಹಿತರೆ, ಇಲ್ಲಿ ಬಾಂಡ್ ಬ್ರೇಕ್ ಆಯ್ತು. ಯಾಕಂದ್ರೆ ಇಲ್ಲಿ ಆಕ್ಸಿಜನ್ ಇದೆ, ಇಲ್ಲಿ ಮಧ್ಯದಲ್ಲಿ ಬ್ರೇಕ್ ಆಗಲ್ಲ, ಇಲ್ಲಿ ಮಧ್ಯದಲ್ಲಿ ಬ್ರೇಕ್ ಆಗಲ್ಲ, ಇಲ್ಲಿ ಬ್ರೇಕ್ ಆಗಲ್ಲ. ಯಾಕಾಗಲ್ಲ? ಕಾರ್ಬನ್ ಮತ್ತು ಹೈಡ್ರೋಜನ್ಗಳಿದ್ರೆ ಅವುಗಳದ್ದು ಬಾಂಡಿಂಗ್ ಬಹಳ ಸ್ಟ್ರಾಂಗ್ ಇರುತ್ತೆ. ಮೊದಲೇ ಹೇಳಿದ್ದೆ, ಕೋವಲೆಂಟ್ ಬಾಂಡಿಂಗ್ ಮಾಡ್ಕೊಂಡಿದ್ದಾವೆ, ಎರಡು ಶೇರಿಂಗ್ ನಲ್ಲಿ ಇದಾವೆ. ಹಂಗಾಗಿ ಹೈಡ್ರೋಜನ್ ಮತ್ತು ಕಾರ್ಬನ್ ಬೆಸ್ಟ್ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಇವುಗಳ ಬಾಂಡಿಂಗ್, ಇವುಗಳ ಫ್ರೆಂಡ್ಶಿಪ್ ಬ್ರೇಕ್ ಆಗಲ್ಲ. ಆದ್ರೆ ಮೋಸ ಮಾಡುವಂತ ಮೋಸಗಾತಿ ಎಲ್ಲಿದ್ದಾಳೆ? ಇಲ್ಲಿ ಆಕ್ಸಿಜನ್, ಅಥವಾ ಎಲ್ಲಿದ್ದಾನೆ? ಇಲ್ಲಿ ಆಕ್ಸಿಜನ್ ಇವನು. ಹಂಗಾಗಿ ಇಲ್ಲಿ ಬ್ರೇಕ್ ಆಗುತ್ತೆ ಬಾಂಡ್. ಇಲ್ಲಿ ಬ್ರೇಕ್ ಆತಂದ್ರೆ ನೋಡಿ ಸ್ನೇಹಿತರೆ, ಈಗ ಇಲ್ಲಿ ಆಗೋದೇನು? C17H35COO. ಇಲ್ಲಿರುವಂತಹ ಸೋಡಿಯಂ ಏನಿದೆ ಇದು ಇಲ್ಲಿ ಬಂದು ಸೇರುತ್ತೆ, Na. ಇದೇ ನಮಗೆ ಬೇಕಾಗಿರುವಂತಹ ಐಟಮ್. ಆದ್ರೆ ಇಲ್ಲಿ ಮೂರು ಸೇರೋದ್ರಿಂದ ಇದು ಸಹ 3. ಅದರ ಸ್ನೇಹಿತರೆ, ಇದು ಇಷ್ಟೇ ಆಗಲ್ಲ ಸರ್. ಮತ್ತೆ ಇದು ಎಲ್ಲಿ ಹೋಯ್ತು ಅಂದ್ರೆ ನೋಡ್ರಿ, ಇವ್ರ ಜೊತೆ ಯಾರು ಸೇರ್ತಾರ ಅಂದ್ರೆ ಇಲ್ಲಿ ಸಹ O ಇದೆ. O ಇತ್ತು ಅಂದ್ರೆ ಅಲ್ಲಿ ಬಾಂಡ್ ಬ್ರೇಕ್ ಆಗಿದೆ ಅಂತಂದ ಅರ್ಥ. ಹಂಗಾಗಿ ಇಲ್ಲಿ 3NaOH ಇತ್ತಂದ್ರೆ ಇಲ್ಲಿ 3Na ಮತ್ತು 3OH ಸಪರೇಟ್ ಆಗಿ ಬರ್ತವೆ. ಅರ್ಥ? ಹಂಗಾಗಿ ಈ OH ಇದ್ರ ಜೊತೆ ಸೇರುತ್ತೆ. ಇಲ್ಲಿ ಮುಂದೆ ಬರೋದಕ್ಕೆ ಜಾಗ ಇಲ್ಲ ಅಂತ ಕೆಳಗಡೆ ಬರೆದಿರ್ತೀನಿ. ಇದು ಸಹ ಪ್ರಾಡಕ್ಟ್ ಸೈಡ್ ನಲ್ಲೇ ಇರುವಂತದ್ದು. ಓಕೆ, ಹಂಗಾಗಿ CH2 ಇದ್ರ ಜೊತೆ ಏನ್ ಸೇರ್ತು? ಇಲ್ಲಿರುವಂತಹ OH. ಇದು ಸಹ CHOH. ನೆಕ್ಸ್ಟ್ CH2OH. ಅರ್ಥದ ಸ್ನೇಹಿತರೆ, ಇದು ಆಲ್ಕೋಹಾಲ್, ಇದ್ರ ಬೈ ಪ್ರಾಡಕ್ಟ್ ಆಗಿ ಬಂದಿದ್ದು. ಇದು ಸೋಪ್ ಪ್ರೊಡ್ಯೂಸ್ ಆಗಿತ್ತು. ಈಗ ನೀವು ಸೋಪಾನಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಈಗ ಮಮ್ಮಿ ಅಥವಾ ಮನೇಲಿ ಯಾರಾದ್ರೂ ಬಟ್ಟೆ ಒಗಿತಾರಲ್ಲ, ಅಥವಾ ವಾಷಿಂಗ್ ಮಿಷನ್ ಬಟ್ಟೆ ಒಗಿರ್ತಾರಲ್ಲ, ಈ ರೀತಿ ಬಟ್ಟೆ ಒಗೆದಾಗ ಯಾಕೆ ಕ್ಲೀನ್ ಆಗುತ್ತೆ? ಸೋಪ್ ಯಾವ ರೀತಿ ಬಟ್ಟೆಯನ್ನ ಕ್ಲೀನ್ ಮಾಡುತ್ತೆ, ಅಥವಾ ನಮ್ಮ ಬಾಡಿ ಮೇಲಿರುವಂತಹ ಗಲೀಜಾದ್ರೂ ಸಹ ಅದು ಯಾವ ರೀತಿ ಕ್ಲೀನ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನಿಮ್ಗೆ ಗೊತ್ತು, one end of the soap molecule is hydrophobic and another end is ionic end is hydrophilic. ಈಗ ಅಂತರ ಸೇರಿದ್ರೆ ಸಂತೆ ಆಗುತ್ತೆ ಅಂತಾರೆ ಕನ್ನಡದಲ್ಲಿ. ಅಂಥವರಿಗೆ ಸೇರಿದ್ರೆ ಸಂತೆ ಆಗುತ್ತದೆ ಅಂದ್ರೆ ಜೋರು ಗದ್ದಲ ಆಗುತ್ತೆ, ಸೆಲೆಬ್ರೇಷನ್ ಆಗುತ್ತೆ ಅಂತಾರೆ. ನೀವು ಕಲಿಬೇಕಂತಿರೋರು, ನಾವು ಕಲಿಬೇಕಂತಿರೋರು. ಹಂಗಾಗಿ ನಾವಿಬ್ರು ಸೇರಿ ಇಲ್ಲಿ ಸ್ವಲ್ಪ ಗದ್ದಲ ಮಾಡಕತ್ತೀವಿ, ಅಂದ್ರೆ ಗಲಾಟೆ ಮಾಡ್ತಿದ್ದೀವಿ. ಓಕೆ, ಹಂಗೆ ಇಲ್ಲಿ ಹೈಡ್ರೋಕಾರ್ಬನ್ ಲಾಂಗ್ ಚೈನ್, ಇದು ಹೈಡ್ರೋಫೋಬಿಕ್, ಇದು ಹೈಡ್ರೋಕಾರ್ಬನ್ನೇ. ಹಂಗಾಗಿ ಏನಾಗುತ್ತೆ, ಇದು ಈ ಡರ್ಟ್ ಅಥವಾ ಆಯಿಲ್ ಕಂಟೆಂಟ್, ಗ್ರೀಸ್ ಕಂಟೆಂಟ್ ಏನಿರುತ್ತೆ ಅದು ಸಹ ಹೈಡ್ರೋಕಾರ್ಬನ್ನೇ. ಹಂಗಾಗಿ ಇದು ಹೈಡ್ರೋಕಾರ್ಬನ್, ಗಲೀಜು ಸಹ ಹೈಡ್ರೋಕಾರ್ಬನ್. ಅಂತರ ಸೇರಿದಾಗ ಸಂತೆ ಅಂತ ಅಂದ್ರೆ ಸೇರ್ಕೊಳ್ತು. ಅರ್ಥದ ಸ್ನೇಹಿತರೆ, ಅವೆರಡು ಸೇರಿದ್ವು. ಇಲ್ಲಿ ಯಾಕೆ ಗಲೀಜನ್ನ ಕರೋನಾ ಟೈಪ್ ತೋರಿಸಿದಾನಂದ್ರೆ, ಈಗ ಸದ್ಯ ಪ್ರಪಂಚ ಫೇಸ್ ಮಾಡ್ತಿರೋಂಥ ದೊಡ್ಡ ಸಮಸ್ಯೆ ಕರೋನಾಕ್ಕೆ ಬೇಕಾದಂಥ ಔಷಧಿಗಳಾಗಿರಲಿ, ವ್ಯಾಕ್ಸಿನ್ಸ್ ಆಗಿರಲಿ ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲ. ಆದರೆ ಈ ಸೋಪಿನ ಪುಡಿ ಮತ್ತು ಡಿಟರ್ಜೆಂಟ್ಗಳು ಸಿಕ್ಕಷ್ಟು ಸುಲಭವಾಗಿ ಎಲ್ಲ ಸಿಗಂಗಾಗಲಿ. ಜೊತೆಗೆ ಬಟ್ಟೆ ಒಗೆಯೋದನ್ನು ಎಷ್ಟು ಸುಲಭವಾಗಿ ಒಗಿತೀವೋ ಅದೇ ರೀತಿ ಕರೋನಾ ಸಹ ಸುಲಭವಾಗಿ ಹೋಗುವಂಥ ಟೈಮ್ ಬಂದೇ ಬರುತ್ತೆ ಅನ್ನೋವಂಥ ನಂಬಿಕೆಯಿಂದ ಈ ರೀತಿ ಗಲೀಜನ್ನ ಹಿಡಿಯೋ ರೀತಿ ಈ ಸೋಪ್ ಕರೋನಾವನ್ನು ಹಿಡಿದಿರೋ ರೀತಿ ತೋರಿಸಿದ್ದೀನಿ. ನಂದು ಒಂದು ಕೊಟೇಶನ್ ಇದೆ, ಬಿ ಫಿಯರ್ಲೆಸ್ ಬಟ್ ನಾಟ್ ಕೇರ್ಲೆಸ್ ಅಂತ. ಹಾಗಾಗಿ ಇಲ್ಲಿ ಸಹ ಅದನ್ನ ಅಪ್ಲೈ ಮಾಡ್ಕೋಬೇಕು. ಕರೋನಾಕ್ಕೆ ಹೆದರೋದು ಬೇಕಾಗಿಲ್ಲ, ಫಿಯರ್ಲೆಸ್ ಆಗಿರಬೇಕು, ಆದರೆ ಕೇರ್ಲೆಸ್ ಆಗಬಾರ್ದು. ಅಷ್ಟನ್ನು ನೋಡ್ಕೊಂಡ್ರೆ ಸಾಕು. ಮತ್ತೆ ಲೆಸನ್ ಕಡೆ ಬನ್ನಿ ಸ್ನೇಹಿತರೆ. ಹೈಡ್ರೋಕಾರ್ಬನ್ ಅಥವಾ ಹೈಡ್ರೋಫೋಬಿಕ್ ಎಂಡ್ ಏನಾಗಿದೆ, ಆಯಿಲ್ ಅಥವಾ ಡರ್ಟ್ಗೆ ಅಟ್ಯಾಚ್ ಆಗಿದೆ. ಅಂದ್ರೆ ಈ ಹೈಡ್ರೋಫೋಬಿಕ್ ಎಂಡ್ ಇಟ್ ಗೆಟ್ಸ್ ಅಟ್ಯಾಚ್ಡ್ ಟು ದ ಹೈಡ್ರೋಕಾರ್ಬನ್ ಇನ್ ದ ಫಾರ್ಮ್ ಆಫ್ ಡರ್ಟ್ ಆರ್ ಆಯಿಲ್. ಅರ್ಥಾತ್ ಸ್ನೇಹಿತರೆ, ನಂತರ ನೋಡಿ, ಇದು ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ನಾವಿಲ್ಲಿ ಬಟ್ಟೆ ಒಗಿತಿದೀವಿ, ಇಲ್ಲಿ ಒಂದೇನೋ ಗಲೀಜ್ ಇದೆ ಅಂತ ಅನ್ಕೊಂಡ್ರೆ ಹೈಡ್ರೋಕಾರ್ಬನ್ ಎಂಡ್ ಇದು ಜಾಯಿನ್ ಆಗುತ್ತೆ. ಅರ್ಥಾತ್ ಆದ್ರೆ ಅಯಾನಿಕ್ ಎಂಡ್ ಏನಿದೆ ಇದು ಇಲ್ಲಿ ಜಾಯಿನ್ ಆಗಲ್ಲ, ಇದು ಹೈಡ್ರೋಫಿಲಿಕ್. ಹಂಗಾಗಿ ನೀರಿನಲ್ಲಿ ಸಾಲ್ಯುಬಲ್ ಆಗುತ್ತೆ, ಇದು ಗಲೀಜಿನ ಜೊತೆ ಸೇರ್ಕೊಳ್ಳುತ್ತೆ. ಹೈಡ್ರೋಫೋಬಿಕ್ ಇರೋದು ಇದು ಒಂದೇ ಅಲ್ಲ, ಈ ರೀತಿ ಕಂಟಿನ್ಯೂಸ್ ಆಗಿ ಸೋಪ್ ಮಾಲಿಕ್ಯೂಲ್ಸ್ ಸೇರ್ಕೊಂತ ಹೋಗ್ತವೆ. ಹೈಡ್ರೋಕಾರ್ಬನ್ ಎಂಡ್ ಅಥವಾ ಹೈಡ್ರೋಫೋಬಿಕ್ ಎಂಡ್ ಏನ್ ಮಾಡುತ್ತೆ, ಈ ಗಲೀಜಿನ ಜೊತೆ ಅಥವಾ ಈ ಆಯಿಲ್ ಕಂಟೆಂಟ್, ಗ್ರೀಸ್ ಕಂಟೆಂಟ್ ಜೊತೆ ಸೇರುತ್ತೆ.
ಅರ್ಥ ಆಯ್ತಾ ಸ್ನೇಹಿತರೆ? ಈ ರೀತಿ ಸೇರಿದಾಗ ಅದರ ಇನ್ನೊಂದು ಎಂಡ್ಗೆ ಏನಿರುತ್ತೆ, ಅಯಾನಿಕ್ ಎಂಡ್. ಈ ರೀತಿ ಡರ್ಟ್ ಅಥವಾ ಗಲೀಜ್ ಏನಿರುತ್ತೆ ಅದು ಟ್ರ್ಯಾಪ್ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಅಲ್ಟಿಮೇಟ್ಲಿ ದ ನಂಬರ್ ಆಫ್ ಸೋಪ್ ಮಾಲಿಕ್ಯೂಲ್ಸ್ ಅರೇಂಜ್ ದೆಮ್ಸೆಲ್ಫ್ ಇಂಟು ಎ ಟೈನಿ ಸ್ಪೆರಿಕಲ್ ಕ್ಲಸ್ಟರ್. ನೋಡ್ರಿ, ಇದು ಚಿಕ್ಕದಾದಂತ ಸ್ಪಿಯರ್ ಶೇಪ್ ನಲ್ಲಿರುವಂತಹ ಒಂದು ಗುಂಪು ಅಥವಾ ಒಂದು ಕ್ಲಸ್ಟರ್. ಅರ್ಥಾತ್ ಇಲ್ಲಿ ಒಂದು ಬೇಕಾದ್ರೆ ಹಾಕಬಹುದು. ಇದು ಯಾವ ಶೇಪಿಗೆ ಬಂತು? ಸ್ಪಿಯರ್ ಶೇಪಿಗೆ ಬಂತು. ನೋಡ್ರಿ, ಆಲ್ಮೋಸ್ಟ್ ಇದು ಸ್ಪಿಯರ್ ಶೇಪಿಗೆ ಬಂತು. ಇದನ್ನೇನಂತೀವಿ ನಾವು? ದಿಸ್ ಟೈನಿ ಸ್ಪೆರಿಕಲ್ ಕ್ಲಸ್ಟರ್ ಫಾರ್ಮ್ಡ್ ಬೈ ದ ಮಾಲಿಕ್ಯೂಲ್ಸ್ ಆಫ್ ಸೋಪ್. ಇಟ್ ಈಸ್ ನೋನ್ ಆಸ್ ಮಿಸಲ್. ಇದನ್ನೇನಂತೀವಿ? ಮಿಸಲ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ನಾನಿಲ್ಲಿ ಒಂದು ಟಬ್ ನಲ್ಲಿ ಒಂದೇ ಒಂದು ಮಿಸಲ್ ತೋರಿಸಿದ್ದೇನೆ. ಇದೇ ರೀತಿ ಇರ್ಬೇಕಂತ ಏನಿಲ್ಲ. ಅರ್ಥ ಆಯ್ತಾ? ಅಂದ್ರೆ ದೊಡ್ಡದಾಗಿ ಮಿಸಲ್ ಇರಲ್ಲ, ಇಲ್ಲಿ ಎಷ್ಟು ಬೇಕಾದ್ರೂ ಇರ್ಬೋದು. ಅರ್ಥ ಆಯ್ತಾ ಸ್ನೇಹಿತರೆ? ನೋಡಿ, ಈಗ ಈ ಮಿಸಲ್ಸ್ ಇವು ಡರ್ಟ್ ಅನ್ನ ಕ್ಯಾಚ್ ಮಾಡ್ಕೊಂಡಿದಾವೆ. ನಂತರ ನಾವು ಲೂಸರ್ಡ್ ಡರ್ಟ್ ಪಾರ್ಟಿಕಲ್ಸ್ ಇನ್ ದ ಫಾರ್ಮ್ ಆಫ್ ಮಿಸಲ್ಸ್ ಆರ್ ವಾಶ್ಡ್ ಅವೇ ಬೈ ಬೀಟಿಂಗ್. ನೋಡಿ, ಬಟ್ಟೆ ಒಗಿತಿರ್ತಾರೆ, ಹಿಂಗೆ ಎತ್ತಾಕ್ತಿರ್ತಾರೆ. ಈಗ ಬಟ್ಟೆ ಈ ನಮೂನಿ ಎತ್ತಾಕ ನೋಡೋದು ಬಹಳ ಕಷ್ಟ. ಕುಕ್ತಿರ್ತಾರೆ, ಬಟ್ಟೆನ ಉಜ್ಜಿತಿರ್ತಾರೆ, ಬ್ರಷ್ ನಿಂದ ತಿಕ್ತಿರ್ತಾರೆ, ಅಥವಾ ವಾಷಿಂಗ್ ಮಷಿನ್ ಅಲ್ಲಿ ಹಾಕ್ತಾರೆ. ವಾಷಿಂಗ್ ಮಷಿನ್ ಅಲ್ಲಿ ಹಾಕ್ದಾಗ ಏನಾಗುತ್ತೆ, ಅಲ್ಲಿರುವಂತಹ ಬಟ್ಟೆ ಹಿಂಗೆ ಹಿಂಗೆ ಹಿಂಗ್ ತಿರುಗುತ್ತೆ ಮತ್ತೆ ಹಿಂಗ್ ತಿರುಗುತ್ತೆ, ಅಥವಾ ಹಿಂಗ್ ತಿರುಗುತ್ತೆ ಮತ್ತೆ ಹಿಂಗ್ ತಿರುಗುತ್ತೆ. ಈ ರೀತಿ ತಿರುಗೋ ಆಕ್ಷನ್ ಆಗ್ತವೆ. ಅರ್ಥಾತ್ ಸ್ನೇಹಿತರೆ, ಈ ರೀತಿ ಬೀಟಿಂಗ್ ಆರ್ ಎಜಿಟೇಟಿಂಗ್ ಆರ್ ಸ್ಕ್ರಬ್ಬಿಂಗ್ ಆರ್ ಸರ್ಫಿಂಗ್, ಇದು ಇಟ್ ಮೇ ಬಿ ಮೆಕ್ಯಾನಿಕಲಿ, ಬೈ ಹ್ಯಾಂಡ್ ಆರ್ ಇನ್ ವಾಷಿಂಗ್ ಮಷೀನ್. ಇಟ್ ಕ್ಯಾನ್ ಬಿ ಡನ್. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಈ ಲೂಸರ್ಡ್ ಡರ್ಟ್ ಪಾರ್ಟಿಕಲ್ಸ್ ಇವು ಏನಾಗ್ತವೆ, ಮಿಸಲ್ಸ್ ರೂಪದಲ್ಲಿ ಬಂದಿರುವಂತವು, ಇವು ಮಿಸಲ್ಸ್ ನ ಜೊತೆ ವಾಶ್ ಅವೇ ಆಗಿರ್ತವೆ. ಅರ್ಥದ ಸ್ನೇಹಿತರೆ, ಸೋಪ್ ವಾಟರ್ ಬಿಕಮ್ಸ್ ಡರ್ಟಿ. ಯಾಕೆ ಸೋಪ್ ವಾಟರ್ ಡರ್ಟಿ ಆಗುತ್ತೆ? ಡ್ಯೂ ಟು ದ ಡಿಸ್ಪರ್ಷನ್ ಆಫ್ ಮಿಸಲ್ಸ್. ಈ ಮಿಸಲ್ಸ್ ಏನು, ಇವು ಪ್ರಿಸಿಪಿಟೇಟ್ ಆಗಿ ಕೆಳಗಡೆ ಬರಲ್ಲ. ಯಾಕೆ ಅಂದ್ರೆ ಎಲ್ಲಾ ಮಿಸಲ್ಸ್ ಅನ್ನು ಸಹ ಔಟ್ಸೈಡ್ ಸೇಮ್ ಚಾರ್ಜ್ ನ ಅಯಾನ್ಸ್ ಇರೋದ್ರಿಂದ ಬಾಂಡಿಂಗ್ ಮಾಡಕ್ಕಾಗಲ್ಲ. ಪ್ಲಸ್ ಮತ್ತು ಮೈನಸ್ ಇದರಲ್ಲಿ ಬಾಂಡಿಂಗ್ ಆಗುತ್ತೆ. ಆನಯಾನ್ ಮತ್ತು ಕ್ಯಾಟ್ ಅಯಾನ್ಸ್ ಇತ್ತಂದ್ರೆ ಬಾಂಡಿಂಗ್ ಆಗುತ್ತೆ. ಆ ಕಾರಣಕ್ಕೆ ಏನಾಗಲ್ಲ, ಇವು ಪ್ರಿಸಿಪಿಟೇಟ್ ಆಗಿ ಕೆಳಗಡೆ ಬಂದು ಸ್ಟೋರ್ ಆಗಲ್ಲ. ಅರ್ಥದ ಸ್ನೇಹಿತರೆ, ಅದ್ರ ಬದಲು ಇವು ಏನಾಗಿರ್ತವೆ, ಇದೇ ವಾಟರ್ ನಲ್ಲಿ ಡಿಸ್ಪರ್ಸ್ ಆಗಿರ್ತವೆ. ಅಂದ್ರೆ ವಾಟರ್ ತುಂಬಾ ಸ್ಪ್ರೆಡ್ ಆಗಿರ್ತವೆ. ಹಂಗಾಗಿ ಏನಾಗುತ್ತೆ, ಇದು ಗಲೀಜ್ ಕಾಣುತ್ತೆ ವಾಟರ್. ಅದನ್ನ ಬಿಟ್ಟು ಅಲ್ಲಿದ್ದಂತ ಗಲೀಜ್ ಎಲ್ಲ ಮಿಸಲ್ಸ್ ಗಳೆಲ್ಲ ಕೆಳಗಡೆ ಪ್ರಿಸಿಪಿಟೇಟ್ ಆಗಿ ಕೆಳಗಡೆ ಬಂದು ಬಿದ್ದಿತ್ತಂದ್ರೆ ಆ ವಾಟರ್ ಕ್ಲೀನ್ ಆಗಿ ಕಾಣ್ತಿತ್ತು. ಅದು ಪ್ರಿಸಿಪಿಟೇಟ್ ಆಗಿಲ್ಲ, ಆ ಮೀಡಿಯಂ ನಲ್ಲಿ ಮಿಕ್ಸ್ ಆಗಿ ಇದೆ. ಹಂಗಾಗಿ ಬಟ್ಟೆಯನ್ನ ತೊಳೆದಂತ ನೀರು ಗಲೀಜ್ ಆಗಿರುತ್ತೆ. ಅರ್ಥ ಸ್ನೇಹಿತರೆ, ನಂತರ ನೋಡ್ರಿ, ಕ್ಲಾತ್ ಈಸ್ ಕ್ಲೀನ್ಡ್ ಬೈ ರಿನ್ಸಿಂಗ್ ಇನ್ ಕ್ಲೀನ್ ವಾಟರ್ ನಂಬರ್ ಆಫ್ ಟೈಮ್ಸ್. ಬಟ್ಟೆಯನ್ನ ಪದೇ ಪದೇ ನೀರಿನಲ್ಲಿ ನಾವು ರಿನ್ಸ್ ಮಾಡಿ 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 ಏನ್ ಮಾಡ್ತೀವಿ, ನೀರಿನಲ್ಲಿ ಹಿಂಡ್ತೀವಿ, ಎತ್ತೀವಿ, ಮತ್ತೆ ಇನ್ನೊಂದ್ಸಲ ಎತ್ತೀವಿ, ಮತ್ತೊಂದ್ಸಲ ಎತ್ತೀವಿ. ಈ ರೀತಿ ಎದ್ದಿ ನೀರನ್ನ ಹಿಂಡಿ ಹಾಕ್ತಿವಲ್ಲ, ಅವಾಗ ಬಟ್ಟೆ ಸ್ವಚ್ಛ ಆಗುತ್ತೆ. ಅರ್ಥ ಸ್ನೇಹಿತರೆ, ಈಗ ನಾವು ಬಟ್ಟೆ ಒಗೆಯುವ ಆಕ್ಷನ್ ಆಫ್ ಸೋಪ್ ಅಥವಾ ಕ್ಲೀನ್ಸಿಂಗ್ ಆಕ್ಷನ್ ಆಫ್ ಸೋಪ್, ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಸ್ನೇಹಿತರೆ, ಈಗ ಸೋಪ್ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಕಾನ್ಸೆಪ್ಟ್ ನಾವು ನೆನಪಿಟ್ಕೊಳ್ಬೇಕು. ಅದು ಏನಂದ್ರೆ, ವೈ ಸೋಪ್ ಡಸ್ ನಾಟ್ ಫಾರ್ಮ್ ಲ್ಯಾದರ್ ಇನ್ ಹಾರ್ಡ್ ವಾಟರ್. ಹಾರ್ಡ್ ವಾಟರ್ ನಲ್ಲಿ ಯಾಕೆ ಲ್ಯಾದರ್ ಅನ್ನ ಮಾಡಲ್ಲ? ಈ ಲ್ಯಾದರ್ ಅಂದ್ರೇನು, ಈ ಬಟ್ಟೆಯನ್ನು ತೊಳಿತಿರ್ಬೇಕಾದ್ರೆ ಅಥವಾ ನಾವು ಶಾಂಪೂ ಮಾಡ್ತಿರ್ಬೇಕಾದ್ರೆ ಅಥವಾ ಸೋಪ್ ಹಚ್ಕೊಂಡು ತಿಕ್ಕೊಂಡಾಗ ಏನು ಈ ಬುರುಗು ಬರುತ್ತೆ ನೋಡ್ರಿ, ನೊರೆ ಬರುತ್ತಲ್ಲ, ಇದನ್ನ ಏನಂತೀವಿ, ಲ್ಯಾದರ್ ಅಂತೀವಿ. ಓಕೆ, ಕೆಲವು ಜನ ಲ್ಯಾಥರ್ ಅಂತಾರೆ, ಇದು ಲ್ಯಾದರ್ ಕರೆಕ್ಟ್ ಪ್ರೊನೌನ್ಸಿಯೇಷನ್. ಓಕೆ, ಲ್ಯಾದರ್ ಅಂತೀವಿ ಈ ನೊರೆ ಅಥವಾ ಬುರುಗನ್ನ. ಇದು ಹಾರ್ಡ್ ವಾಟರ್ ಜೊತೆ ಸೋಪ್ ಮಿಕ್ಸ್ ಆದಾಗ ಬರಲ್ಲ. ಯಾಕೆ? ಹಾರ್ಡ್ ವಾಟರ್ ಜೊತೆ ಸೋಪ್ ಮಿಕ್ಸ್ ಆದಾಗ ಸೋಪಿನ ಕ್ಲೀನ್ ಮಾಡುವಂತ ಕೆಪಾಸಿಟಿ, ಕ್ಲೀನ್ಸಿಂಗ್ ಕೆಪಾಸಿಟಿ ಸಹ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ, ವೆನ್ ಸೋಪ್ ಈ ಮಿಕ್ಸ್ ವಿತ್ ಹಾರ್ಡ್ ವಾಟರ್, ಅಟ್ ದ ಟೈಮ್ that hard water may be containing calcium ions or magnesium ions. ಈ ಕ್ಯಾಲ್ಸಿಯಂ ಅಯಾನ್ ಆಗಿರ್ಲಿ ಅಥವಾ ಮೆಗ್ನೀಷಿಯಂ ಅಯಾನ್ ಆಗಿರ್ಲಿ, ಇವು ಏನ್ ಮಾಡ್ತವೆ, ಇಲ್ಲಿರುವಂತ ಸೋಪ್ ಜೊತೆ ರಿಯಾಕ್ಟ್ ಮಾಡಿ ಇವು ಪ್ರಿಸಿಪಿಟೇಟ್ ಆಗಿ ಕೆಳಗಡೆ ಬಂದು ಕೂತ್ಕೊಂತವೆ. ಅರ್ಥ ಸ್ನೇಹಿತರೆ, ಈ ರೀತಿಯಾದಂತಹ ಹೊಸ ಫಾರ್ಮೇಶನ್ ಏನಿದೆ, ಇದು ಪ್ರಿಸಿಪಿಟೇಟ್ ಆಗಿ ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ. ಹಂಗಾಗಿ ಅಲ್ಲಿ ಲ್ಯಾದರ್ ಫಾರ್ಮ್ ಆಗಲ್ಲ, ಬಟ್ಟೆಗಳು ಚೆನ್ನಾಗಿ ಕ್ಲೀನ್ ಆಗಲ್ಲ. ಇವುಗಳು ಕೆಳಗಡೆ ಬಂದು ಕುತ್ಕೊಳ್ತವೆ. ಯಾಕೆ ಕುತ್ಕೊಳ್ತವೆ ಅಂದ್ರೆ, ದೀಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ವಾಟರ್ ನಲ್ಲಿ ಸೋಪ್ ಏನಾಗಿತ್ತು, ಸಾಲ್ಯುಬಲ್ ಆಗಿತ್ತು, ಆದ್ರೆ ಇದು ಇನ್ಸಾಲ್ಯುಬಲ್. ಹಂಗಾಗಿ ಏನಾಗುತ್ತೆ, ಇವು ಬಂದು ಕೆಳಗಡೆ ಕುತ್ಕೊಳ್ತವೆ. ಸೋಪಿನ ಎಫಿಷಿಯನ್ಸಿ ಕಡಿಮೆ ಆಗ್ಬಿಡ್ತು. ಹಂಗಾಗಿ ಲ್ಯಾದರ್ ಫಾರ್ಮೇಶನ್ ಆಗಲ್ಲ.
ಅಥವಾ ಬಟ್ಟೆ ಬಹಳ ಚೆನ್ನಾಗಿ ಕ್ಲೀನ್ ಆಗಲ್ಲ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಸೋಪು ಹಾರ್ಡ್ ವಾಟರ್ನಲ್ಲಿರುವಂತಹ ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಜೊತೆ ರಿಯಾಕ್ಟ್ ಮಾಡಿ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ವಲ್ಲ, ಅದಕ್ಕೆ ಏನಂತಾರೆ ಅಂದರೆ ಸ್ಕಮ್ ಅಂತಾರೆ. ಈ ಸ್ಕಮ್ ಫಾರ್ಮ್ ಆಗಿರೋದ್ರಿಂದಾನೇ ಲ್ಯಾದರ್ ಫಾರ್ಮೇಷನ್ ಆಗಲ್ಲ ಅಥವಾ ಬಟ್ಟೆ ಬಹಳ ಚೆನ್ನಾಗಿ ಕ್ಲೀನ್ ಆಗಲ್ಲ. ನೋಡ್ರಿ, ಅದಕ್ಕೋಸ್ಕರ ಬೋರಿನ ನೀರು ಇತ್ತಂದ್ರೆ ಅಷ್ಟು ಬಟ್ಟೆ ಸ್ವಚ್ಛ ಆಗಲ್ಲ ಅಂತಿರ್ತಾರೆ. ಅದೇ ಸಿಹಿ ನೀರು ಇತ್ತು ಅಂದ್ರೆ ಬಟ್ಟೆ ಬಹಳ ಚೆನ್ನಾಗಿ ಸ್ವಚ್ಛ ಆಗುತ್ತೆ ಅಂತಾರೆ. ಯಾಕಂದ್ರೆ ಬೋರಿನ ನೀರನ್ನೇ ಎಕ್ಸಾಂಪಲ್ ಯಾಕೆ ತಗೊಂತೀವಿ ಅಂದ್ರೆ, ಭೂಮಿಯ ಆಳದಿಂದ ಅಂದ್ರೆ ಫ್ರಮ್ ದ ಡೆಪ್ತ್ ಆಫ್ ದ ಅರ್ತ್ ವೆನ್ ವಾಟರ್ ಈಸ್ ಟೇಕನ್ ಔಟ್, ಅಲ್ಲಿಂದ ನೀರನ್ನು ತಗೊಂಡಿರ್ತೀವಲ್ಲ, ಅವಾಗ ಏನಾಗುತ್ತೆ, ಅಲ್ಲಿ ಈ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಯಾನ್ಗಳು ಆ ನೀರಿನಲ್ಲಿ ಮಿಕ್ಸ್ ಆಗಿರುವಂತ ಪಾಸಿಬಿಲಿಟಿ ಬಹಳ ಇರುತ್ತೆ. ಹಾಗಾಗಿ ಅದು ಹಾರ್ಡ್ ವಾಟರ್ ಆಗುತ್ತೆ. ಹಾರ್ಡ್ ವಾಟರ್ದಿಂದ ಯಾಕೆ ನಮಗೆ ಹೆಚ್ಚಿಗೆ ಲ್ಯಾದರು ಬರಲ್ಲ, ಜೊತೆಗೆ ಹೆಚ್ಚು ಕ್ಲೀನು ಆಗಲ್ಲ ಅನ್ನೋದು ಅರ್ಥ ಆಗಿದೆ ಅನ್ಕೊಂಡಿದ್ವಿ. ಈಗ ಡಿಟರ್ಜೆಂಟ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಸ್ನೇಹಿತರೆ. ವಾಟ್ ಈಸ್ ಡಿಟರ್ಜೆಂಟ್? ಡಿಟರ್ಜೆಂಟ್ಸ್ ಆರ್ ಜನರಲಿ ಅಮೋನಿಯಂ ಸಾಲ್ಟ್ಸ್. ಇನ್ನೊಂದು ಬಿಟ್ಟಿದ್ದೀನಿ ಏನಂದ್ರೆ ಸಲ್ಫೋನೇಟ್ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ನೋಡ್ರಿ, ಆಲ್ರೆಡಿ ನಿಮಗೆ ಗೊತ್ತು ಕಾರ್ಬೋಕ್ಸಿಲಿಕ್ ಆಸಿಡ್ ನ ಚೈನ್ ಯಾವ ರೀತಿ ಇರುತ್ತೆ. ಅದರ ಎಂಡಿಗೆ ಎಲ್ಲಿ ಹೆಚ್ಚು ಬರೋ ಅಥವಾ ಹೆಚ್ಚನ್ನು ತೆಗೆದು ಏನ್ ಸೇರುತ್ತೆ, ಇಲ್ಲಿ ಅಮೋನಿಯಂ ಅಥವಾ ಸಲ್ಫೋನೇಟ್ ಇದು ಒಂದು ಸೇರುತ್ತೆ. ಇದು ಸೇರುತ್ತೆ, ಜೊತೆಗೆ ಇಲ್ಲಿರುವಂತಹ ಕಾರ್ಬನ್ ಚೈನ್ ಅನ್ನೋದು ಲಾಂಗ್ ಚೈನ್. ಅರ್ಥ ಆಯ್ತಾ? ಇಷ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ಕೊಂಡಿನಿ. ಈಗ ಇದರ ಜನರಲ್ ಫಾರ್ಮುಲಾ ಏನು? ಆರ್ ಅಂದ್ರೆ ಕಾರ್ಬನ್ ಚೈನ್, ಇದು SO3Na ಅಥವಾ ಕೊನೆಯದಾಗಿ ಡಿಫರೆನ್ಸ್ ಬಿಟ್ವೀನ್ ಸೋಪ್ ಅಂಡ್ ಡಿಟರ್ಜೆಂಟ್, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಪಾಯಿಂಟ್ ನಾವು ಸೋಪ್ ಮತ್ತು ಡಿಟರ್ಜೆಂಟ್ಗಳ ಡೆಫಿನಿಷನ್ ಅನ್ನೇ ತಗೊಂಡ್ಬಿಡೋಣ. ಸೋಪ್ಸ್ ಆರ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. Detergents are ammonium or sulfate salts of long chain carboxylic acid. Second point, soaps do not work well with hard water, but detergents work well with hard water. Third point, soaps are mild cleaners, but detergents are strong cleaners. Fourth point, soaps are obtained from biotic sources. Biotic sources ಅಂದರೆ ವೆಜಿಟೇಬಲ್ ಆಯಿಲ್ ಮತ್ತು ಅನಿಮಲ್ ಫ್ಯಾಟ್ಗಳನ್ನು ಬಳಸ್ತಾರೆ. ಬಟ್ ಸಮ್ ಡಿಟರ್ಜೆಂಟ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ಎಬಯೋಟಿಕ್ ಸೋರ್ಸಸ್, ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಡಿಟರ್ಜೆಂಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಹಾಗಾಗಿ ಸೋಪ್ಸ್ ಆರ್ ಬಯೋಡಿಗ್ರೇಡಬಲ್, ಬಟ್ ಡಿಟರ್ಜೆಂಟ್ಸ್ ಅದರಲ್ಲಿ ಸಮ್ ಡಿಟರ್ಜೆಂಟ್ಸ್ ಆರ್ ನಾನ್ ಬಯೋಡಿಗ್ರೇಡಬಲ್. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಟೆಕ್ಸ್ಟ್ ಬುಕ್ನಲ್ಲಿ ಇರೋದಕ್ಕಿಂತ ಸ್ವಲ್ಪ ಹೆಚ್ಚು ಹೇಳ್ತಾ ಇದ್ದೀವಿ, ಹಾಗಾಗಿ ಸ್ವಲ್ಪ ಲೆಂತಿವಿಟಿ ಹೆಚ್ಚಿಗೆ ಅನಿಸಿದ್ರು ಸಹ ನೀವು ಅಂಡರ್ಸ್ಟ್ಯಾಂಡಿಂಗ್ ಭಾಳ ಚೆನ್ನಾಗಿ ಮಾಡ್ಕೊತಿದ್ದೀರಿ. ಜೊತೆಗೆ ಹೆಚ್ಚು ಓದುವಂಥ ಅಭ್ಯಾಸ ಇರಬೇಕು. ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಕ್ಕೆ ನಾವು ಲಿಮಿಟ್ ಆಗಬಾರ್ದು. ಯಾಕಂದರೆ ನೀವು ಫಿಸಿಕ್ಸ್ ಆಗಿರಲಿ, ಬಯಾಲಜಿ ಆಗಿರಲಿ, ಬೇರೆ ಸಬ್ಜೆಕ್ಟನ್ನು ಓದಿದರೂ ಸಹ ನೀಟ್ ಮತ್ತು JEE ಪ್ರಿಪೇರ್ ಆಗಬೇಕಾದ್ರೆ ಹೆಚ್ಚು ತಿಳ್ಕೊಳ್ಳುವಂಥ ಅಭ್ಯಾಸ ಬಹಳ ಹೆಲ್ಪ್ ಮಾಡುತ್ತೆ. ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಎಷ್ಟು ವ್ಯೂಸ್ ಆಗಿರ್ತಾವೋ ಅಷ್ಟು ಲೈಕ್ಸ್, ಕಾಮೆಂಟ್ಸ್ ಮತ್ತು ಶೇರ್ಸ್ ಆಗಲಿ. ಅವಾಗ ನನಗೂ ಸಹ ಬಹಳ ಉತ್ಸಾಹದಿಂದ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಬೇಗ ಮಾಡ್ಕೊಂಡ್ಬರ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.